ಬಿಜೆಪಿಯವರಿಗೆ ಸುಳ್ಳು ಕಲಿಯುವ ಇನ್ಸ್ಟಿಟ್ಯೂಟ್ ಇದೆ. ಈ ಇನ್ಸ್ಟಿಟ್ಯೂಟ್ ನಲ್ಲೇ ಕಲ್ತು ಬಂದಿರುವಂತ ಗಿರಾಕಿ ಸಿಟಿ ರವಿ ಅಂತ ಸಿಟಿ ರವಿ ವಿರುದ್ಧ ಹುಬ್ಬಳ್ಳಿಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಲೇವಡಿ ಮಾಡಿದ್ದಾರೆ. ಆ ಇನ್ಸ್ಟಿಟ್ಯೂಟ್ RSS ಒಂದು ಬ್ರಾಂಚ್ ನಾಗಪುರದಲ್ಲೂ ಕೂಡ ಇದೆ. ನಾಗಪುರದಲ್ಲಿ ಈ ಬ್ರಾಂಚ್ ಇದೆ. ಇಲ್ಲಿಂದ ಸಿಟಿ ರವಿ ಕಲ್ತ್ಕೊಂಡು ಬಂದಿದ್ದಾರೆ. ಅಂದ್ರೆ ಬಿಜೆಪಿಯವರಿಗೆ ಈ ಸುಳ್ಳು ಕಲಿಸೋದಕ್ಕೆ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ. ಅದೇ ಇನ್ಸ್ಟಿಟ್ಯೂಟ್ ನಿಂದ ಕಲ್ತು ಬಂದಿರೋದು ಸಿಟಿ ರವಿ. ಅದರ ಬ್ರಾಂಚ್ RSS ನ ಒಂದು ಬ್ರಾಂಚ್ ನಾಗಪುರದಲ್ಲೂ ಇದೆ. ಸಿಟಿ ರವಿಗೆ ಕರೆದು ಬುದ್ಧಿ ಹೇಳೋದು ಬಿಟ್ಟು ಮೆರವಣಿಗೆ ಮಾಡ್ತಾ ಇದ್ದಾರೆ. ಸಿಟಿ ರವಿ ಮಾಡಿದ್ದೇ ಸರಿ ಅನ್ನುವಂತೆ ಮಾತಾಡ್ತಿದ್ದಾರೆ. RSS ನಲ್ಲಿ ಹೆಣ್ಣು ಮಕ್ಕಳಿಗೆ ಈ ರೀತಿ ಮಾತಾಡೋದಕ್ಕೆ ಹೇಳ್ಕೊಟ್ಟಿದ್ದಾರಾ? ಇದೊಂದು ಟ್ರೈನಿಂಗ್ ಕ್ಯಾಂಪ್ ಅಂತಾರ ಅಂತ ಕಿಡಿಕಾರಿದ್ದಾರೆ ಶಿವರಾಜ್ ತಂಗಡಗಿ. RSS ಬ್ರಾಂಚ್ ಇಂದ ಬಂದಂತ ವ್ಯಕ್ತಿ ಆಗಿದ್ರು ಕೂಡ ಅಥವಾ ಅಲ್ಲಿಂದ ಟ್ರೈನ್ಡ್ ಆಗಿ ಬಂದಿರುವಂತ ವ್ಯಕ್ತಿ ಆದ್ರೂ ಕೂಡ ಈ ರೀತಿ ಹೆಣ್ಮಕ್ಳಿಗೆ ತುಚ್ಛ ಪದ ಬಳಸೋದು ಎಷ್ಟು ಸರಿ? ಅವರ ಇನ್ಸ್ಟಿಟ್ಯೂಟ್ ನಿಂದ ಸುಳ್ಳು ಕಲ್ತ್ಕೊಂಡು ಬಂದಿದ್ದಾರೆ ಇವರು. ಹೀಗಾಗಿ ಸುಳ್ಳು ಹೇಳ್ತಾ ಇದ್ದಾರೆ ಸಿಟಿ ರವಿ ಅಂತ. ಸಿಟಿ ರವಿ ವಿರುದ್ಧ ಹುಬ್ಬಳ್ಳಿಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಲೇವಡಿ ಮಾಡಿದ್ದಾರೆ. ಬಿಜೆಪಿಯವರಿಗೆ ಸುಳ್ಳು ಹೇಳೋದು ಅವ್ರಿಗೊಂದು ಕ್ಲಾಸೇ ಇದೆ, ಅವ್ರದ್ದೊಂದು ಇನ್ಸ್ಟಿಟ್ಯೂಟೇ ಇದೆ. ಸುಳ್ಳು ಹೇಳೋ ಟ್ರೈನಿಂಗ್ ಕೊಡೋದ ಒಂದು ಇನ್ಸ್ಟಿಟ್ಯೂಟ್ ಐತೆ ಅವ್ರು. ಹೀಗಾಗಿ ಆ ಇನ್ಸ್ಟಿಟ್ಯೂಟ್ನಾಗ ಸುಳ್ಳು ಹೇಳಿ ಟ್ರೈನಿಂಗ್ ಆಗಿ ಬಂದ ಗಿರಾಕಿಗಳು ಅವು. ಯಾರು? ಸಿಟಿ ರವಿ ಇರ್ಬೋದು. ಆ ಇನ್ಸ್ಟಿಟ್ಯೂಟು ನನಗನ್ಸಿದ ಮಟ್ಟಿಗೆ RSS ಒಳಗೆ ಒಂದು ಬ್ರ್ಯಾಂಚ್ ಇರ್ಬೋದು ನಾಗ್ಪುರದೊಳಗೆ. ಮತ್ತು ಅದರ ಜೊತೆಗೆ ನನಗೆ ಆಶ್ಚರ್ಯ ಅನಿಸೋದು ಏನಂದ್ರೆ BJP ನಾಯಕರೆಲ್ಲರೂ ಒಂದು ಹೆಣ್ಮಗಳಿಗೆ ಈ ರೀತಿ ಪದವನ್ನು ಬಳಸಿದ್ದಾರೆ ಅಂತಂದರೆ ಅಂಥವ್ರಿಗೆ ಸಿಟಿ ರವಿಯವರಿಗೆ ಕರೆದು ಬುದ್ಧಿ ಹೇಳಬೇಕಾದಂಥ ಕೆಲಸ ಬಿಟ್ಟು ಅವ್ರನ್ನ ಮೆರವಣಿಗೆ ಮಾಡೋಂಥ ಕೆಲಸವನ್ನು ಮಾಡಕ್ಕೊಟ್ಟಾರೆ. ಆಯ್ತಪ್ಪ, ನೀನು ಬಾಯಿ ತಪ್ಪಿ ಅಂದಿದ್ಯೋ ಏನೋ ಅಂದಿದ್ಯೋ ಅದು ಅನ್ನಬಾರ್ದು. ಆ ಅಂದಿದ್ದು ಅದು ವಿಶೇಷವಾಗಿ ಅಧಿವೇಶನದೊಳಗೆ ನಡೆಯೋಂಥ ಕಾಲದೊಳಗೆ ಒಂದು ಹೆಣ್ಮಕ್ಳಿಗೆ ಆ ರೀತಿ ಮಾತಾಡ್ಬಾರ್ದು ಅಂತ ಬುದ್ಧಿ ಹೇಳೋದನ್ನು ಬಿಟ್ಟು ಅವ್ರದ್ದು ಮೆರವಣಿಗೆ ಮಾಡ್ಕೊಂಡು ಅವ್ರು ಮಾಡಿದ್ದೇ ಸರಿ ಅನ್ನೋ ರೀತಿ ಒಳಗೆ ಅವ್ರನ್ನ ಬಿಂಬನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಇವ್ರಿಗೆ ಈ ಎಲ್ಲ ಲೀಡ್ರಿಗೆ ಈ BJP ಒಳಗೆ ಒಂದು ವಿಂಗ್ ಇದೆ, ಮಹಿಳಾ ಮೋರ್ಚಾ ಅಂತಂದು. ಆ ಮಹಿಳಾ ಅಲ್ಲಿದ್ರೆ ಘಟನೆ ಆದಾಗ ಮೊಟ್ಟೆ ಎತ್ತಾದಾಗ ಏನಾಯ್ತು ಒಂಚೂರು ವಿವರಿಸಿ. ನಾನು MLA ಇದೆ ಸರ್, ಅವ್ರು ಹೊಡೆದು ಸರ್. ನಮ್ಗೆ ಏನಾಯ್ತು ಗೊತ್ತಿಲ್ಲ, ಬಿದ್ದೋಗ್ಬಿಟ್ಟೆ. ಅವಾಗ ಎತ್ಕೊಂಡು ಸರ್ ನನ್ನ ಅಷ್ಟೇ ಸರ್. ನಿಮಗೆ ಎದರಲ್ಲಿ ಬಿದ್ದಿದ್ದು ಹೊಡೆತ ಗೊತ್ತಿಲ್ಲ ಸರ್, ಏತೆಲ್ಲ ಹೊಡೆದು ಗೊತ್ತಿಲ್ಲ ಸರ್. ಒಟ್ಟು ಬಿದ್ದೋಗ್ಬಿಟ್ಟೆ ಸರ್. ನಾವು ಯಾರು ಹೊಡೆದಿದ್ದು ಅಂತ ನೋಡಿದ್ರಾ? ಇಲ್ಲ ಸರ್, ನೋಡಿಲ್ಲ. ಇದೆ ಸರ್, ಓಟ್ ಆಗಿದೆ ನಮ್ಗೆ ಅಷ್ಟೇ. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಅಲ್ಲ ಏನಾದ್ರು ಆಸಿಡ್